ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜೀಕರಣ ಅಂತಕ್ಕಂಥ ವಿಚಾರವನ್ನು ಕುರಿತು ಚರ್ಚೆಯನ್ನು ಮಾಡಿ. ಸಂಸ್ಕೃತಿ ಅಂದ್ರೇನು, ಸಾಮಾಜೀಕರಣ ಅಂದ್ರೇನು, ಸಾಮಾಜೀಕರಣದ ಹಂತಗಳು, ಸಾಮಾಜೀಕರಣದ ನಿಯೋಗಿಗಳು, ಅದೇ ರೀತಿ ಸಾಮಾಜೀಕರಣದಲ್ಲಿ ಸಂಸ್ಕೃತಿಯ ಪಾತ್ರ ಅಂತಕ್ಕಂಥ ವಿಚಾರವನ್ನು ಕೂಡ ಚರ್ಚೆ ಮಾಡಿ. ಅಂದರೆ ನಾವು ಯಾವ ಸಂಸ್ಕೃತಿಯಲ್ಲಿ ಬದುಕ್ತಿದ್ದೀವೋ ಆ ರೀತಿಯಾಗಿರ್ತಕ್ಕಂಥ ಸಾಮಾಜೀಕರಣ ನಮಗಾಗುತ್ತೆ. ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ, ಸ್ನೇಹ, ಸಹಬಾಳ್ವೆ ಅಂತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂತಹ ಜನರ ಜೊತೆ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೇ ರೀತಿಯಾಗಿರ್ತಕ್ಕಂತಹ ಭಾವನೆಗಳು ನಮ್ಮ ಜೀವನದಲ್ಲಿ ಬೆಳವಣಿಗೆ ಆಗ್ತವೆ. ಅಂದರೆ ಅದೇ ರೀತಿ ನಾವು ಬದುಕ್ತೇವೆ. ಸತ್ಯವಂತರ ಜೊತೆಗಿದ್ದೀವಿ, ಸುಳ್ಳನ್ನು ಹೇಳದೇ ಇರ್ತಕ್ಕಂಥ ಜನರ ಜೊತೆ ಇದ್ದರೆ ನಾವು ಆಟೋಮೆಟಿಕಲಿ ನಾವು ಕೂಡ ಸತ್ಯವನ್ನೇ ಹೇಳಬೇಕು. ನ್ಯಾಯ, ನಿಷ್ಠೆ, ಅಹಿಂಸೆ, ತ್ಯಾಗ, ಸಹಬಾಳ್ವೆ, ಪ್ರೀತಿ, ವಿಶ್ವಾಸ, ಈ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂಥ ಜನರ ನಡುವೆ ನಾವು ಬದುಕ್ತಿದ್ದೀವಿ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಅದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಅಳವಡಿಕೆ ಮಾಡ್ಕೊಳ್ತೀವಿ ಅಂತಕ್ಕಂಥ ವಿಚಾರವನ್ನು. ಅಂದರೆ ಸಾಮಾಜೀಕರಣದಲ್ಲಿ ಸಂಸ್ಕೃತಿ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಸಾಮಾಜೀಕರಣದಲ್ಲಿ ಸಂಸ್ಕೃತಿ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರ, ವೆರಿ ಇಂಪಾರ್ಟೆಂಟ್ ರೋಲನ್ನು ನಿರ್ವಹಿಸುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂದರೆ ನಮ್ಮ ಸುತ್ತಮುತ್ತಲ ಪರಿಸರ, ನಮ್ಮ ಸುತ್ತಮುತ್ತಲ ಸಂಸ್ಕೃತಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿ ಇರುತ್ತೋ ಅದು ನಮ್ಮ ಸಾಮಾಜೀಕರಣದ ಮೇಲೆ ನೇರವಾಗಿರ್ತಕ್ಕಂತಹ ಸಂಬಂಧವನ್ನು, ಸಂಪರ್ಕವನ್ನು ಹೊಂದಿರುತ್ತೆ ಅಂತಕ್ಕಂಥ ಅಂಶವನ್ನು ನಾವು ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಮುಂದುವರಿತಾ ಅಧ್ಯಾಯ 5 ಸಾಮಾಜಿಕ ಸಂಸ್ಥೆಗಳು. ಸಾಮಾಜಿಕ ಸಂಸ್ಥೆಗಳು. ಈ ಮೊದಲು ಮೂಲಭೂತ ಪರಿಕಲ್ಪನೆಗಳು ಅಂತಕ್ಕಂತಹ ಅಧ್ಯಯನದಲ್ಲಿ ಸಮಾಜ, ಸಮುದಾಯ, ಸಂಘ, ಸಂಸ್ಥೆಗಳು ಅಂತಕ್ಕಂತಹ ಅಂಶವನ್ನು, ಮೂಲಭೂತ ಪರಿಕಲ್ಪನೆಗಳು ಅಂತಕ್ಕಂಥ ಅಧ್ಯಯನದಲ್ಲಿ ಸಮಾಜ, ಸಮುದಾಯ, ಸಂಘ, ಸಂಸ್ಥೆ ಅಂತಕ್ಕಂಥ ವಿಚಾರವನ್ನು ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ. ಹಾಗಾದರೆ ಸಂಸ್ಥೆ ಅಂದ್ರೆ ಏನು ಅಂತಕ್ಕಂಥ ವಿಚಾರವನ್ನು, ಅದೇ ರೀತಿ ಯಾವೆಲ್ಲ ಸಂಸ್ಥೆಗಳು ನಮ್ಮ ಜೀವನದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥದ್ದನ್ನ ಈ ವಿಚಾರದಲ್ಲಿ ಅಧ್ಯಯನವನ್ನು ಮಾಡಿ. ಸಂಸ್ಥೆ ಅಂತ ಹೇಳಿದ್ರೆ ಮಾನವ ತನ್ನ ಬೇಡಿಕೆಯನ್ನು ಈಡೇರಿಸಿಕೊಳ್ತಕ್ಕಂತಹ ಕಾರ್ಯವಿಧಾನ. ಮನುಷ್ಯನಿಗೆ ಒಂದು ಡಿಮ್ಯಾಂಡ್ ಇರುತ್ತೆ, ಬೇಡಿಕೆ ಇರುತ್ತೆ. ಆ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ಆ ಕಾರ್ಯವಿಧಾನವನ್ನು ನಾವೇನಿರ್ತೀವಿ ಸಾಮಾಜಿಕ ಸಂಸ್ಥೆಗಳು ಅಂತ ಕರಿತೀವಿ. ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕು, ಆಸ್ಪತ್ರೆ ಅಂತಕ್ಕಂಥ ಸಂಸ್ಥೆಯನ್ನು ಕ್ರಿಯೇಟ್ ಮಾಡ್ಕೊಂಡ. ಜ್ಞಾನ ಬೇಕು, ಬುದ್ಧಿವಂತಿಕೆ ಬೇಕು, ಶಿಕ್ಷಣ ಬೇಕು, ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನು, ವರ್ತನಾ ವಿಧಾನವನ್ನು ಕ್ರಿಯೇಟ್ ಮಾಡ್ಕೊಂಡ. ಸಂತಾನೋತ್ಪತ್ತಿಯನ್ನು ಪಡಿಬೇಕು, ಲೈಂಗಿಕ ತೃಪ್ತಿಯನ್ನು ಪಡಿಬೇಕು, ವಿವಾಹ ಅಂತಕ್ಕಂತಹ ಆಚರಣೆಯನ್ನು ಮಾಡಿಕೊಂಡ. ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಬೇಕು, ಕುಟುಂಬ ಅಂತಕ್ಕಂಥ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ಕೊಂಡ. ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿ ಅಂತಕ್ಕಂಥದ್ದು ಬೇಕು, ಧರ್ಮ, ದೇವರು, ನಂಬಿಕೆ, ಪದ್ಧತಿ, ಆಚರಣೆ, ಸಂಪ್ರದಾಯ, ಕ್ರಿಯಾವಿಧಿ, ಈ ರೀತಿಯಾಗಿ ತನ್ನ ಜೀವನದಲ್ಲಿ ಅಳವಡಿಕೆಯನ್ನು ಮಾಡ್ತಾರೆ. ಅಂದ್ರೆ ಮನುಷ್ಯ ತನ್ನ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನ, ತನ್ನ ಜೀವನದ ಬೇಡಿಕೆಗಳನ್ನ, ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಕೈಗೊಳ್ಳತಕ್ಕಂತಹ ವಿಶಿಷ್ಟ ರೂಪದ ವರ್ತನಾ ವಿಧಾನವನ್ನು ನಾವು ಸಾಮಾಜಿಕ ಸಂಸ್ಥೆಗಳು, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಸಾಮಾಜಿಕ ಸಂಸ್ಥೆಗಳು ಮಾನವನ ಜೀವನದಲ್ಲಿ ವಿವಿಧ ರೂಪದಲ್ಲಿ ಕಾಣ್ತವೆ. ಅಂದ್ರೆ ನಮಗೆ ಹಲವಾರು ರೀತಿಯಾಗಿರ್ತಕ್ಕಂಥ ವರ್ತನಾ ವಿಧಾನವನ್ನು ಕಾಣಬಹುದು. ಕೃಷಿ ಕೆಲಸವನ್ನು ಮಾಡ್ತಾನೆ, ಅಗ್ರಿಕಲ್ಚರ್, ಹೈನುಗಾರಿಕೆಯನ್ನು ಮಾಡ್ತಾನೆ. ಬೇಡಿಕೆ, ತನ್ನ ಡಿಮ್ಯಾಂಡ್ಸ್, ತನ್ನ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಈ ಅಧ್ಯಾಯದಲ್ಲಿ ನಮ್ಮ ಅಧ್ಯಯನಕ್ಕೆ ಪ್ರಮುಖವಾಗಿ 4 ಸಂಸ್ಥೆಗಳನ್ನು, ಪ್ರಮುಖ 4 ಸಾಮಾಜಿಕ ಸಂಸ್ಥೆಗಳನ್ನು ನಮ್ಮ ಅಧ್ಯಯನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ಕಾಣ್ಬೋದು. ವಿವಾಹ, ಕುಟುಂಬ, ಧರ್ಮ ಮತ್ತು ಶಿಕ್ಷಣ, ಈ ಪ್ರಮುಖ 4 ಸಾಮಾಜಿಕ ಸಂಸ್ಥೆಗಳನ್ನು ನಮ್ಮ ಅಧ್ಯಯನದಲ್ಲಿ ಇರಿಸಿದ್ದಾರೆ. ಆ 4 ಸಂಸ್ಥೆಗಳ ವಿಚಾರವನ್ನು ಈ ಅಧ್ಯಾಯದಲ್ಲಿ ಇದೆ. ಮೊದಲಾಗಿ ವಿವಾಹ, ಮ್ಯಾರೇಜ್. ವಿವಾಹ ಅಂತಕ್ಕಂಥದ್ದು ಮಾನವನ ಜೀವನದ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ವರ್ತನಾ ವಿಧಾನ. ಮನುಷ್ಯನಿಗೆ ಅನ್ನ, ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಇವೆಲ್ಲವುಗಳು ಕೂಡ ಮೂಲಭೂತವಾಗಿರ್ತಕ್ಕಂತಹ ಬೇಡಿಕೆ. ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಅದರ ಜೊತೆಗೆ ಲೈಂಗಿಕವಾಗಿರ್ತಕ್ಕಂತಹ ಬೇಡಿಕೆಯನ್ನು ಈಡೇರಿಸಿಕೊಳ್ತಕ್ಕಂಥದ್ದು ಅಷ್ಟೇ ಅವಶ್ಯಕತೆ. ಲೈಂಗಿಕವಾಗಿರ್ತಕ್ಕಂಥ ತೃಪ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು ಕೂಡ ಮಾನವನಿಗೆ ಅಷ್ಟು ಮುಖ್ಯ ಆಗಿರ್ತದೆ. ಅದು ಒಂದು ಮೂಲಭೂತವಾಗಿರ್ತಕ್ಕಂತಹ ಬೇಡಿಕೆ ಆಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಆ ಮೂಲಭೂತವಾಗಿರ್ತಕ್ಕಂಥ ಬೇಡಿಕೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಮನುಷ್ಯ ವಿವಾಹ ಅಂತಕ್ಕಂತಹ ಒಂದು ಆಚರಣೆಯನ್ನು ಜಾರಿ ತಂದ.
ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾರೆ, ಲೈಂಗಿಕ ಸಂತೃಪ್ತಿಯನ್ನ ಬೇಡಿಕೆ ಈಡೇರಿಸ್ಕೋಬೇಕು, ಅದನ್ನ ಅಸ್ತವ್ಯಸ್ತವಾಗಿ ವ್ಯವಸ್ಥಿತವಾಗಿ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸಮಾಜದಲ್ಲಿ ಕೆಲವೊಂದು ನಿಷೇಧಗಳಿದ್ದಾವೆ, ಕೆಲವೊಂದು ನಿರ್ಬಂಧಗಳಿದ್ದಾವೆ. ನನ್ನ ಲೈಂಗಿಕವಾಗಿರ್ತಕ್ಕಂತಹ ಬೇಡಿಕೆಯನ್ನ ಸಂತೃಪ್ತಿಯನ್ನು ಈಡೇರಿಸ್ಕೋಬೇಕು. ಯಾವ ರೀತಿ? ಅದಕ್ಕೆ ಕೆಲವೊಂದು ನೀತಿ ನಿಯಮಗಳನ್ನ, ಕೆಲವೊಂದು ರೀತಿಯಾಗಿರ್ತಕ್ಕಂಥ ನಿರ್ಬಂಧಗಳನ್ನು ವಿಧಿಸಿರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಅದಕ್ಕೆ ವಿವಾಹ ಅಂತಕ್ಕಂತಹ ಒಂದು ಸಮಾಜ ಮನ್ನಿತ ಒಂದು ಆಚರಣೆಯನ್ನ ಪದ್ಧತಿಯ ಮೂಲಕ ಗಂಡು ಹೆಣ್ಣುಗಳು, ಪ್ರಾಪ್ತ ವಯಸ್ಸಿಗೆ ಬಂದಿರತಕ್ಕಂತಹ ಗಂಡು ಹೆಣ್ಣುಗಳು ಪರಸ್ಪರ ಜೊತೆಯಾಗಿ ಇರಲಿಕ್ಕೆ ಅನುಮತಿ ನೀಡತಕ್ಕಂಥ ವ್ಯವಸ್ಥೆಯನ್ನು ನಾವು ಜಾರಿಗೆ ತರಬೇಕು. ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾರೆ, ಪರಸ್ಪರರಲ್ಲಿ ಒಪ್ಪಿಗೆ ಇದೆ, ಆ ಒಪ್ಪಿಗೆಯನ್ನ ಸಮಾಜ ಮನ್ನಣೆಯನ್ನು ಪಡ್ಕೊಳ್ಳೋದ್ರ ಮೂಲಕ ಆಚರಣೆಯನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡೋದು. ಆ ಮೂಲಕ ಲೈಂಗಿಕವಾಗಿರ್ತಕ್ಕಂತಹ ಬೇಡಿಕೆ ಈಡೇರಿಸ್ತಕ್ಕಂಥ ಪ್ರಯತ್ನವನ್ನ, ಆ ಮೂಲಕ ತನ್ನ ಸಂತತಿಯನ್ನು ನಿರಂತರತೆಯನ್ನ, ಆ ಮೂಲಕ ಕುಟುಂಬವನ್ನು ನಿರ್ಮಾಣ ಮಾಡುವ ಮೂಲಕ ಸಂತತಿಯಾಗಿರ್ತಕ್ಕಂಥದಕ್ಕೆ ಲಾಲನೆ, ಪಾಲನೆ, ಪೋಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಹಾಗಾಗಿ ವಿವಾಹ ಅಂತಕ್ಕಂಥದ್ದು ಮಾನವನ ಜೀವನದ ಒಂದು ಅವಿಭಾಜ್ಯ ಅಂಗ. ವಿವಾಹ ಅಂತಕ್ಕಂಥದ್ದು ಮಾನವನ ಜೀವನದ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಸಾಮಾಜಿಕ ಸಂಸ್ಥೆಯಾಗಿ ಕಾರ್ಯ ನಿರ್ವಹಿಸ್ತಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗಾದ್ರೆ ವಿವಾಹ ಅಂದ್ರೆ ಏನಪ್ಪ? ಹಾಗಾದ್ರೆ ವಿವಾಹ, ನಾವೆಲ್ಲರೂ ಕೂಡ ಸಮಾಜದಲ್ಲಿ ವಿವಾಹ ಹಲವಾರು ವೈವಾಹಿಕ ಆಚರಣೆಗಳಿಗೆ, ಬಂಧಗಳಿಗೆ ಹೋಗಿದ್ದೀವಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಹಾಗಾದ್ರೆ ವಿವಾಹ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಅನುಮತಿ ನೀಡಬಹುದಾದ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವನ್ನೇ ನಾವೇನಂತೀವಿ? ವಿವಾಹ, ಮ್ಯಾರೇಜ್ ಅಂತ ಕರಿತೀವಿ. ಅನುಮತಿ ನೀಡಬಹುದಾದ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವನ್ನೇ ನಾವೇನಂತೀವಿ? ವಿವಾಹ. ಲೈಂಗಿಕ ಬೇಡಿಕೆಯನ್ನು ಈಡೇರಿಸಿಕೊಂಡ ನಂತರ, ಅಂದರೆ ಸಂತಾನೋತ್ಪತ್ತಿಯ ನಂತರವೂ ಮುಂದುವರಿತಕ್ಕಂತಹ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವನ್ನೇ ನಾವೇನಂತೀವಿ? ವಿವಾಹ ಅಂತ ಕರಿತೀವಿ. ಕೇಳಿದ್ರೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ಗೆ ವಿವಾಹ ಎಂದರೇನು ವ್ಯಾಖ್ಯಾನಿಸಿ. ಸಮಾಜ ಮನ್ನಿತ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವೇ ವಿವಾಹ. ವೆಸ್ಟರ್ ಮಾರ್ಕರ್ ಅವರು ದಿ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಅಂತಕ್ಕಂಥ ಗ್ರಂಥದಲ್ಲಿ ಹೇಳ್ತಾರೆ, ವಿವಾಹವು ಸಂತತಿಯ ಜನನದ ನಂತರವೂ ಮುಂದುವರಿಯುವ ಗಂಡು ಹೆಣ್ಣಿನ ದೀರ್ಘಕಾಲದ ಸಂಬಂಧ. ವಿವಾಹ ಅಂತಕ್ಕಂಥದ್ದು ಕೇವಲ ಲೈಂಗಿಕ ಸಂತೃಪ್ತಿಯನ್ನು ತೀರಿಸಿಕೊಳ್ಳುವವರೆಗೆ, ಲೈಂಗಿಕ ಸಂತೃಪ್ತಿಯನ್ನು ಪೂರೈಕೆ ಮಾಡಿಕೊಳ್ಳುವವರೆಗೆ ಅಥವಾ ಸಂತಾನ ಆಗುವವರೆಗೆ ಅಷ್ಟೇ ವಿವಾಹ ಅಂತಕ್ಕಂಥದ್ರಲ್ಲ. ಲೈಂಗಿಕ ಸಂತೃಪ್ತಿ, ಸಂತಾನ, ಅದರ ನಂತರನೂ ಕೂಡ ಮುಂದುವರಿತಕ್ಕಂತಹ ಶಾಶ್ವತ ಸಂಬಂಧವನ್ನೇ ಮ್ಯಾರೇಜ್ ಅಂತ ಕರೆದು. ದಿ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಅಂತಕ್ಕಂಥ ಗ್ರಂಥದಲ್ಲಿ ಕೇಳಿದ್ರೆ ಎಕ್ಸಾಮ್ ಅಲ್ಲಿ, ದಿ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಅಂತಕ್ಕಂಥ ಗ್ರಂಥದ ಕರ್ತೃ ಯಾರು? ವೆಸ್ಟರ್ ಮಾರ್ಕ್. ವೆಸ್ಟರ್ ಮಾರ್ಕ್ ಅವರು ನಮ್ಮ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಅಂತಕ್ಕಂತಹ ಗ್ರಂಥದಲ್ಲಿ ವಿವಾಹವು ಸಂತತಿಯ ನಂತರವೂ ಮುಂದುವರಿಯಬಹುದಾದ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವನ್ನೇ ವಿವಾಹ ಅಂತ ಕರೆದಿದ್ದಾರೆ. ವಿವಾಹ ಅಂದ್ರೆ ಬೇರೆ ಏನಲ್ಲ, ಸಂತತಿಯ ಅಥವಾ ಜನನದ ನಂತರವೂ ಕೂಡ ಮುಂದುವರಿತಕ್ಕಂತಹ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವನ್ನೇ ನಾವು ಮ್ಯಾರೇಜ್ ಅಂತ ಕರಿತೀವಿ. ಅದೇ ರೀತಿ ಮುಂದುವರಿತಾ ರಾಬರ್ಟ್ ಎಚ್ ಲೂಯಿರ್ ಅವರು ಹೇಳ್ತಾರೆ, ಅನುಮತಿ ನೀಡಬಹುದಾದ ಸಂಗಾತಿಗಳ ನಡುವೆ ಶಾಶ್ವತವಾದ ಬಂಧವೇ ವಿವಾಹ. ಪರ್ಮಿಟೆಡ್, ಅನುಮತಿ ನೀಡಬಹುದಾದ ಸಂಗಾತಿಗಳ ಶಾಶ್ವತ ಸಂಬಂಧವೇ ವಿವಾಹ ಅಂತೇಳಿ ರಾಬರ್ಟ್ ಎಚ್ ಲೂಯಿ ಅಂತಕ್ಕಂಥ ಸಾಮಾಜಿಕ ಚಿಂತಕ, ಸಮಾಜಶಾಸ್ತ್ರಜ್ಞ ವಿವಾಹದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು, ಗಮನಿಸಬಹುದು. ಅಂದರೆ ನಾವೇ ಯಾರಿಗೂ ಗೊತ್ತಿಲ್ಲದಂಗೆ ಎಲ್ಲೋ ಹೋಗಿ ಕದ್ದು ಮುಚ್ಚಿ ಮದುವೆ ಆದರೆ ನಾವು ಅದನ್ನು ಮ್ಯಾರೇಜ್ ಅಂತೇಳಿ ಕರೀಲಿಕ್ಕೆ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಎವಿಡೆನ್ಸ್ ಅನ್ನು ಕೇಳುತ್ತೆ. ನಾನು ಮದುವೆ ಆಗಿದ್ದೀನಿ, ನಾವು ಆಲ್ರೆಡಿ ಮ್ಯಾರೇಜ್ ಆಗಿದ್ದೀವಿ, ಗಂಡು ಹೆಣ್ಣಿಬ್ಬರು ಜೊತೆಯಾಗಿದ್ದೀವಿ ಅಂತಕ್ಕಂಥದಕ್ಕೆ ಕೋರ್ಟ್ ಆಗಲಿ ಅದನ್ನು ಮಾನ್ಯ ಮಾಡಲಿಕ್ಕೆ ಅಥವಾ ಸಮಾಜ ಆಗಲಿ ಒಪ್ಪಲಿಕ್ಕೆ ಕೆಲವೊಂದು ಎವಿಡೆನ್ಸಸ್ ಅನ್ನು ಕೇಳ್ತದೆ. ಏನಪ್ಪ ಸಾಕ್ಷಿ? ಹಾಗಾಗಿ ಸಮಾಜ ಮನ್ನಣೆ ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ, ನಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ನೆರೆಹೊರೆಯವರು, ಗುರು ಹಿರಿಯರೆಲ್ಲರೂ ಕೂಡ ಸೇರಿ ಆ ಗಂಡು ಹೆಣ್ಣುಗಳು ಚಿರಕಾಲ ಸತಿಪತಿಗಳಾಗಿ ಸುಖ ಜೀವನವನ್ನು ನಡೆಸಲಿ ಅಂತಕ್ಕಂಥ ಆಶೀರ್ವಾದವನ್ನು ನೀಡ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಅನುಮತಿ ನೀಡಬಹುದಾದ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧ ಅಥವಾ ಸಮಾಜ ಮನ್ನಿತ. ಸಮಾಜ, ಅವರಿಬ್ಬರು ಹುಡುಗ ಹುಡುಗಿ ಜೊತೆಗೆ ಹೋಗ್ತಾರೆ, ಸಮಾಜ ಏನು ಮಾತಾಡಲ್ಲ. ಸಮಾಜ ಒಂದು ವೇದಿಕೆಯಲ್ಲಿ ಅವರಿಬ್ಬರು ಗಂಡ ಹೆಂಡತಿ ಅಂತಕ್ಕಂತಹ ಅನೌನ್ಸ್ಮೆಂಟ್ ಅನ್ನು, ಅಧಿಕೃತವಾಗಿರ್ತಕ್ಕಂಥ ಅಪ್ರೂವನ್ನು ನೀಡುತ್ತೆ. ಆದರೆ ಮದುವೆ ಆಗದಂಗೆ ಒಬ್ಬ ಹುಡುಗ ಒಬ್ಬ ಹುಡುಗಿ ಜೊತೆಯಾಗಿ ಓಡಾಡಿದರೆ, ವಯಸ್ಸಿಗೆ ಬಂದಿರತಕ್ಕಂಥ ಯುವಕ ವಯಸ್ಸಿಗೆ ಬಂದಿರತಕ್ಕಂಥ ಯುವತಿ ಜೊತೆಯಾಗಿ ಗ್ರಾಮದಲ್ಲಿ ಅಥವಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಓಡಾಡಿದ್ರೆ ಹಲವು ರೀತಿಯಾಗಿರ್ತಕ್ಕಂಥ ಗಾಸಿಪ್ಗಳು ಬರ್ತದೆ, ಹಲವು ರೀತಿಯಾಗಿರ್ತಕ್ಕಂಥ ಆಪಾದನೆಗಳು ಬರ್ತದೆ. ಆದರೆ ಸಮಾಜ ಮನ್ನಣೆಯನ್ನು ಪಡೆದಿರ್ತಕ್ಕಂತಹ ಗಂಡು ಹೆಣ್ಣುಗಳು ಜೊತೆಯಾಗಿ ಓಡಾಡಿದ್ರೆ, ಜೊತೆಯಾಗಿ ಜೀವನವನ್ನು ನಿರ್ವಹಣೆ ಮಾಡಿದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಪಾದನೆಗಳಾಗಲಿ
ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಇನ್ನಿತರೆ ಕೆಲಸ ಕಾರ್ಯಗಳು ಅಥವಾ ಅವಮಾನ ಅಪಮಾನಗಳು ಬರಲ್ಲ. ಆದರೆ ವಿವಾಹ ಆಗದೆ ಮದುವೆ ಆಗದಂತೆ ಗಂಡು ಹೆಣ್ಣುಗಳು ಜೊತೆಯಾಗಿ ಯುವಕ ಯುವತಿಯರ ಜೊತೆಯಾಗಿ ಸಂಚಾರ ಮಾಡಿದ್ರೆ, ಜೀವನವನ್ನು ಮಾಡಿದ್ರೆ ಅದು ಯಾವ ರೀತಿಯಾಗಿರ್ತಕ್ಕಂಥ ಅಪಾಯವನ್ನು ಬರ್ತಕ್ಕಂಥದ್ದನ್ನು ಕಾಣ್ಬೋದು. ಹಾಗಾಗಿ ಅನುಮತಿ ನೀಡಬಹುದಾದ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವೇ ವಿವಾಹ. ಸಂತಾನದ ಜನನದ ನಂತರವೂ ಮುಂದುವರಿತಕ್ಕಂತಹ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವೇ ವಿವಾಹ. ಸಮಾಜ ಮನ್ನಣೆ ಪಡೆದ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವೇ ವಿವಾಹ ಅಂತ ಕರೀತಕ್ಕಂಥ ಸನ್ನಿವೇಶವನ್ನೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಮುಂದುವರಿತ ವಿವಾಹದ ಲಕ್ಷಣಗಳು. ವಿವಾಹದ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್. ವಿವಾಹದ ಲಕ್ಷಣಗಳು. ವಿವಾಹ ಅಂತಕ್ಕಂಥದ್ದು ಕೇವಲ ಗಂಡು ಹೆಣ್ಣುಗಳ ನಡುವೆ ಲೈಂಗಿಕವಾಗಿರ್ತಕ್ಕಂತಹ ಬಂಧನ ಇರುತ್ತೆ, ಸಂಬಂಧ ಇರುತ್ತೆ ಅಂತಕ್ಕಂಥದ್ದನ್ನು ಏನು ಅಂತೀವಿ. ಅದರ ಜೊತೆಗೆ ಹಲವು ರೀತಿಯಾಗಿರ್ತಕ್ಕಂತಹ ಸಂಬಂಧಗಳನ್ನು ಆರ್ಥಿಕವಾಗಿರ್ತಕ್ಕಂತಹ, ಭಾವನಾತ್ಮಕವಾಗಿರ್ತಕ್ಕಂತಹ, ಬೌದ್ಧಿಕವಾಗಿರ್ತಕ್ಕಂತಹ ಗಂಡು ಹೆಣ್ಣುಗಳ ನಡುವೆ ವಿಶೇಷವಾಗಿರ್ತಕ್ಕಂತಹ ಒಂದು ಸಂಬಂಧವನ್ನು, ಭಾವನಾತ್ಮಕ ಬಂಧನವನ್ನು ನಾವು ಕಾಣ್ತೀವಿ. ಒಂದು ಕಡೆ ಲೈಂಗಿಕವಾಗಿರ್ತಕ್ಕಂಥ ಸಂಬಂಧ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಪ್ರಜನನ ಆಗಿರ್ಬೋದು, ಲಾಲ್ಯ ಪಾಲ್ಯ, ಅದರ ಜೊತೆಗೆ ಗಂಡು ಹೆಣ್ಣುಗಳ ನಡುವೆ ವಿಶೇಷವಾಗಿರ್ತಕ್ಕಂಥ ಆರ್ಥಿಕ, ಸಾಮಾಜಿಕ, ಭಾವನಾತ್ಮಕ, ಬೌದ್ಧಿಕ ಮತ್ತು ದೈಹಿಕವಾಗಿರ್ತಕ್ಕಂಥ ಸಂಬಂಧವನ್ನು ಕಾಣ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಹಾಗಾಗಿ ವಿವಾಹ ಅಂತಕ್ಕಂಥದ್ದು ಕೇವಲ ಯಾವುದೋ ಒಂದು ಕ್ಷೇತ್ರದಲ್ಲಿ ಭಾವನಾತ್ಮಕವಾಗಿರ್ತಕ್ಕಂಥ ಅಥವಾ ಯಾವುದೋ ಒಂದು ದೈಹಿಕವಾಗಿರ್ತಕ್ಕಂಥದ್ದಲ್ಲ, ಅದು ಹಲವು ರೀತಿಯಾಗಿರ್ತಕ್ಕಂತಹ ಬಾಂಧವ್ಯಗಳಲ್ಲಿ ಗಂಡು ಹೆಣ್ಣುಗಳ ನಡುವೆ ಶಾಶ್ವತವಾಗಿರ್ತಕ್ಕಂತಹ ಸಂಬಂಧವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ವಿವಾಹ ಅಂತಕ್ಕಂಥದ್ದು ಕೇವಲ ಗಂಡು ಹೆಣ್ಣು ಜೊತೆಯಾಗಿದ್ದಾರೆ, ದೈಹಿಕವಾಗಿ ಅವರಿಬ್ಬರ ನಡುವೆ ಸಂಬಂಧ ಇದೆ ಅಂತಕ್ಕಂತಹ ಆಚರಣೆ ಅಷ್ಟೇ ಅಲ್ಲ, ಅದಕ್ಕಿಂತ ಮಿಗಿಲಾಗಿ ಅದನ್ನು ಹೊರತುಪಡಿಸಿ ಗಂಡಿಗೆ ಹೆಣ್ಣು ಭಾವನಾತ್ಮಕವಾಗಿ ಬೆಂಬಲವನ್ನು ಕೊಡ್ತಕ್ಕಂತಹ, ಹೆಣ್ಣಿಗೆ ಗಂಡು ಭಾವನಾತ್ಮಕವಾಗಿ ಬೆಂಬಲವನ್ನು ಕೊಡ್ತಕ್ಕಂತಹ, ನೈತಿಕವಾಗಿರ್ತಕ್ಕಂಥ ಸ್ಥೈರ್ಯವನ್ನು ತುಂಬತಕ್ಕಂತಹ, ಶಕ್ತಿಯನ್ನು ತುಂಬತಕ್ಕಂತಹ, ಮಾನಸಿಕವಾಗಿರ್ತಕ್ಕಂತಹ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಹೀಗೆ ಸರ್ವ ಕ್ಷೇತ್ರದಲ್ಲೂ ಕೂಡ ಹೆಣ್ಣಾಗಿರ್ತಕ್ಕಂಥವ್ರು ಗಂಡಿಗೆ, ಗಂಡಾಗಿರ್ತಕ್ಕಂಥವ್ರು ಹೆಣ್ಣಿಗೆ ಸಂಪೂರ್ಣವಾಗಿ ಬೆನ್ನೆಲುಬಾಗಿರ್ತಕ್ಕಂತಹ, ಪರಸ್ಪರ ಸಪೋರ್ಟ್ ಆಗಿರ್ತಕ್ಕಂತಹ ಬೆಂಬಲಕ್ಕೆ ನಿಂತು ಹೆಣ್ಣಿನ ಶ್ರೇಯಸ್ಸಲ್ಲಿ, ಗಂಡಿನ ಯಶಸ್ಸಿನಲ್ಲಿ ಪರಸ್ಪರ ಒಬ್ಬರಿಗೆ ಪೂರ್ವಕವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಹಾಗಾಗಿ ವಿವಾಹ ಅಂತಕ್ಕಂಥದ್ದು ಸಮಾಜದಲ್ಲಿ ಗಂಡು ಹೆಣ್ಣುಗಳ ನಡುವೆ ವಿವಿಧ ರೀತಿಯಲ್ಲಿ, ಒಂದೇ ರೀತಿಯಲ್ಲ, ಹಲವು ವಿಭಾಗಗಳಲ್ಲಿ, ಹಲವು ವಿವಿಧ ರೀತಿಯ ಸಂಬಂಧಗಳಲ್ಲಿ ಶಾಶ್ವತವಾಗಿರ್ತಕ್ಕಂಥ ಸಂಕೋಲೆಯನ್ನು, ಶಾಶ್ವತವಾಗಿರ್ತಕ್ಕಂತಹ ಸಂಬಂಧವನ್ನು, ಬಂಧವನ್ನು ಹೊಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ಬೋದು, ಗಮನಿಸ್ಬೋದು. ಈ ರೀತಿಯಾಗಿರ್ತಕ್ಕಂಥ ವಿವಾಹ ಯಾವ ಲಕ್ಷಣವನ್ನು, ಯಾವ ರೀತಿ ಇರುತ್ತಪ್ಪ ಅಂತ ಮೊದಲಾಗಿ ವಿವಾಹವು ಸಾರ್ವತ್ರಿಕವಾದುದು. ವಿವಾಹವು ಸಾರ್ವತ್ರಿಕವಾದುದು. ಅಂದರೆ ವಿವಾಹ ಅಂತಕ್ಕಂಥದ್ದು ಜಗತ್ತಿನ ಎಲ್ಲ ಸಮಾಜದಲ್ಲಿ ಇದೆ ಅಂತ ಹೇಳ್ತಾರೆ. ವಿವಾಹ ಸಾರ್ವತ್ರಿಕವಾದುದು. ಜಗತ್ತಲ್ಲಿ ಮನುಷ್ಯ ಎಲ್ಲೆಲ್ಲಿ ಸಂಘಟಿತವಾಗಿ ಒಂದು ಕಡೆ ನೆಲೆ ನಿಂತು ನಾಗರಿಕ ಜೀವನವನ್ನು ಮಾಡ್ತಿದ್ದಾನೆ, ಜೊತೆಗೆ ಅಲೆಮಾರಿಯಾಗಿ ಬರ್ಬರ ಅನಾಗರಿಕ ಸಮಾಜದಲ್ಲಿ ಇವತ್ತು ಕೂಡ ಇದ್ದಾನೆ, ಇದ್ರೆ ಕೆಲವೊಂದು ಕಡೆ ಆ ಎಲ್ಲ ಕಡೆಯೂ ಕೂಡ ವಿವಾಹ ಅಂತಕ್ಕಂಥ ಆಚರಣೆ ಇದೆ. ವಿವಾಹ ಆಚರಣೆ ಇಲ್ಲದೆ ಇರತಕ್ಕಂಥ ಸಮಾಜವನ್ನು ನಾವೆಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ವೈವಾಹಿಕ ಆಚರಣೆ ಇಲ್ಲದೆ ಇರತಕ್ಕಂಥ ಸಮಾಜವನ್ನು ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಜಗತ್ತಿನ ಎಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಭಾರತ ದೇಶದಲ್ಲಿ ತಾಳಿ ಕಟ್ಟತಕ್ಕಂಥ ಆಚರಣೆ, ಗಂಡು ಹೆಣ್ಣಿಗೆ ತಾಳಿ ಕಟ್ಟತಕ್ಕಂಥದ್ದು, ಸಪ್ತಪದಿ ತುಳಿತಕ್ಕಂಥದ್ದು, ಕನ್ಯಾದಾನ ಮಾಡ್ತಕ್ಕಂಥದ್ದು, ಪಾಣಿಗ್ರಹಣ ಮಾಡ್ತಕ್ಕಂಥದ್ದು, ಹೀಗೆ ವಿವಿಧ ರೀತಿಯಾಗಿರ್ತಕ್ಕಂಥ ಆಚರಣೆ ಇದೆ. ಅದು ವಿದೇಶದಲ್ಲಿ ಆಹಾರವನ್ನು ಬದಲಾವಣೆ ಮಾಡ್ತಕ್ಕಂಥದ್ರ ಮೂಲಕ, ಉಂಗುರವನ್ನು ಬದಲಾವಣೆಯನ್ನು ಮಾಡೋದ್ರ ಮೂಲಕ, ಮಂತ್ರವನ್ನು ಪಠಿಸೋದ್ರ ಮೂಲಕ, ಕೆಲವೊಂದು ಅಗ್ರಿಮೆಂಟ್ಗಳಿಗೆ ಸಹಿ ಮಾಡುವುದರ ಮೂಲಕ ವಿವಾಹ ಅಂತಕ್ಕಂಥ ಆಚರಣೆ ನಡೀತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ಬೋದು. ಎಲ್ಲಿ ಯಾವೊಬ್ಬ ಯುವಕ ಯುವತಿ ಅಂತಕ್ಕಂಥವ್ರು, ಕೆಲವೊಂದು ಕಡೆ ಯಾವೊಬ್ಬ ಯುವಕ ಯುವತಿ ಅಂತಕ್ಕಂಥವ್ರು ಸಾವನ್ನಪ್ಪಿದಾಗ, ವಿವಾಹ ಆಗದೇ ಸಾವನ್ನಪ್ಪಿದಾಗ ಅವರಿಗೆ ಸಂಸ್ಕಾರವನ್ನು ನಿರಾಕರಣೆ ಮಾಡ್ತಕ್ಕಂಥ ಆಚರಣೆಯನ್ನು ಕೂಡ ಕಾಣಬಹುದ್ರೆ ಅವನು ಅಪರಿಪೂರ್ಣ, ಅನ್ಕಂಪ್ಲೀಟ್ ಪರ್ಸನ್. ವಿವಾಹ ಆಗದೇ ಸತ್ರೆ ಆ ವ್ಯಕ್ತಿ ಅಪರಿಪೂರ್ಣ ಆಗಿರ್ತಾನೆ, ಪರಿಪೂರ್ಣ ವ್ಯಕ್ತಿ ಆಗಿರಲ್ಲ. ಹಾಗಾಗಿ ಅವನ ಸತ್ತ ನಂತರ ಅವನು ಶಾಸ್ತ್ರೋಕ್ತವಾಗಿ ಫಾರ್ಮಲ್ ಆಗಿ ವಿವಾಹ ಆಚರಣೆಯನ್ನು ಮಾಡಿ ಅನಂತರ ಸಂಸ್ಕಾರ ಮಾಡ್ತಕ್ಕಂಥ ಆಚರಣೆಯನ್ನು ನಾವು ಕೂಡ ಕೆಲವೊಂದು ಕಡೆ ಕಾಣ್ಬೋದು. ಹಾಗಾಗಿ ವಿವಾಹಕ್ಕೆ ಒಳಗಾದ ವ್ಯಕ್ತಿಗೆ ಮಾತ್ರ ಸಮಾಜದಲ್ಲಿ ಮನ್ನಣೆ. ಹಾಗಾಗಿ ವಿವಾಹ ಅಂತಕ್ಕಂಥದ್ದು ಸಮಾಜದ ಸರ್ವ ರೀತಿಯಲ್ಲಿ, ಸರ್ವ ಜಗತ್ತಿನ ಎಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲೂ ಕೂಡ
ವಿವಾಹ ಅಂತಕ್ಕಂಥ ಆಚರಣೆ ಜಾರಿಯಲ್ಲಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ಬೋದು, ಗಮನಿಸ್ಬೋದು. ವಿವಾಹ ಅಂತಕ್ಕಂಥದ್ದು ಸಾರ್ವತ್ರಿಕ. ಸುಮಾರು 800 ಕೋಟಿಗಿಂತ ಜಾಸ್ತಿ ಜನ ನಾವೇನಿದ್ದೀವಿ, ನಾವೆಲ್ಲರಿಗೂ ಕೂಡ 800 ಕೋಟಿಗಿಂತ ಹೆಚ್ಚಾಗಿರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲ ಸಮಾಜದಲ್ಲೂ ಕೂಡ ವಿವಾಹ ಅಂತಕ್ಕಂಥ ಆಚರಣೆ ಜಾರಿಯಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಮುಂದುವರಿದ ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಭೋಗ. ಸ್ತ್ರೀ ಮತ್ತು ಪುರುಷರ ನಡುವಿನ ಸಂಯೋಗ ಅಂದರೆ ವಿವಾಹ ಅಂತಕ್ಕಂಥದ್ದು ಸ್ತ್ರೀ ಪುರುಷರ ನಡುವೆ ಸಂಯೋಗ ಆಗ್ತಕ್ಕಂಥ ಸನ್ನಿವೇಶವನ್ನು ಕಾಣ್ಬೋದು. ಎರಡು ವಿಭಿನ್ನ ಲಿಂಗಗಳ ನಡುವೆ ವೈವಾಹಿಕ ಬಂಧನ ಅಂತಕ್ಕಂಥದ್ದು ಏರ್ಪಡ್ತಕ್ಕಂಥದ್ದನ್ನು ಕಾಣ್ಬೋದು. ಅವರ ನಡುವೆ ದೈಹಿಕವಾಗಿರ್ತಕ್ಕಂಥ ಸಂಬಂಧವನ್ನು, ಮಾನಸಿಕವಾಗಿರ್ತಕ್ಕಂತಹ, ಬೌದ್ಧಿಕವಾಗಿರ್ತಕ್ಕಂತಹ, ಹೀಗೆ ವಿಭಿನ್ನ ಕ್ಷೇತ್ರದಲ್ಲಿನ ಸಂಯೋಗವನ್ನು ಕಾಣಬಹುದು. ಎರಡು ವಿರುದ್ಧ ಲಿಂಗಗಳ ನಡುವೆ ಪರಸ್ಪರ ಒಪ್ಪಿಗೆ ಮೇರೆಗೆ ವಿವಾಹ ಅಂತಕ್ಕಂಥ ಆಚರಣೆ ಜಾರಿಗೆ ಬರೋದ್ರ ಮೂಲಕ ಅವರ ನಡುವೆ ಭಾವನಾತ್ಮಕವಾಗಿರ್ತಕ್ಕಂಥ ಬಂಧನವನ್ನು, ಅವರ ನಡುವೆ ಬೌದ್ಧಿಕವಾಗಿರ್ತಕ್ಕಂತಹ, ವೈವಾಹಿಕವಾಗಿರ್ತಕ್ಕಂತಹ ಬಂಧನವನ್ನು ನಾವು ಕಾಣಬಹುದು, ಗುರುತಿಸಬಹುದು. ಅದೇ ರೀತಿ ಮುಂದುವರಿತಾ ವೈವಾಹಿಕ ಜೀವನವು ಶಾಶ್ವತ ಸ್ವರೂಪದ. ವೈವಾಹಿಕ ಜೀವನವು ಶಾಶ್ವತ ಸ್ವರೂಪದ. ವಿವಾಹ ಅಂತಕ್ಕಂಥ ಆಚರಣೆ ಹಿಂದೂ ಧಾರ್ಮಿಕ ಆಚರಣೆಯ ಪ್ರಕಾರ, ವಿಶೇಷವಾಗಿ ಹಿಂದೂ ಧಾರ್ಮಿಕ ಆಚರಣೆಯ ಪ್ರಕಾರ ವಿವಾಹ ಶಾಶ್ವತ. ಧಾರ್ಮಿಕ ಆಚರಣೆಯ ಪ್ರಕಾರ ವಿಚ್ಛೇದನಕ್ಕೆ ಅವಕಾಶ ಇಲ್ಲ, ಆದರೆ ಕಾನೂನಾತ್ಮಕವಾಗಿ ಇವತ್ತು ಅವಕಾಶವನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಕಾನೂನಾತ್ಮಕವಾಗಿ ವಿವಾಹಕ್ಕೆ ವಿಚ್ಛೇದನ ಇದೆ, ಆದರೆ ಧಾರ್ಮಿಕ ಆಚರಣೆಯಲ್ಲಿ ವಿವಾಹಕ್ಕೆ ವಿಚ್ಛೇದನ ಅಂತಕ್ಕಂಥದ್ದು ಇಲ್ಲ. ಅಂದರೆ ವಿವಾಹ ಚಿರಕಾಲ ಶಾಶ್ವತ. ಅದು ಯಾವುದೇ ರೀತಿ ಯಾವುದೇ ಸಂದರ್ಭದಲ್ಲೂ ಕೂಡ ಅದು ಕೊನೆಯಾಗಲ್ಲ. ಅಂಟಿಲ್ ಡೆತ್, ಕೊನೆಯವರೆಗೆ, ಸಾವಿನವರೆಗೆ. ಇನ್ನೂ ಮುಂದುವರೆದು ಹೇಳ್ತಾರೆ, ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ವಿವಾಹ ಅಂತಕ್ಕಂಥದ್ದು 7 ಜನ್ಮಗಳು. ನಾವು ಸತ್ತ ಮೇಲೆ ಮತ್ತೆ ಹುಡ್ತೀವಿ ಅಂತಕ್ಕಂಥ ನಂಬಿಕೆ ಇದೆ ನಮ್ಮ ಹಿಂದೂ ಆಚರಣೆಯಲ್ಲಿ. ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಪಾಪ ಪುಣ್ಯದ ಆಧಾರದ ಮೇಲೆ ಮತ್ತೊಮ್ಮೆ ಜನನ ಆಗ್ತದೆ, ನಾವು ರೀಬರ್ತ್ ಆಗುತ್ತೆ, ಪುನರ್ಜನ್ಮ ಆಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಆ ಪುನರ್ಜನ್ಮದಲ್ಲೂ ಕೂಡ ಮತ್ತೆ ಗಂಡ ಹೆಂಡತಿಯಾಗಿ ಹೋಗ್ತೀವಿ. ಅಂದರೆ ಗಂಡ ಹೆಂಡತಿ ಅಂತಕ್ಕಂಥ ಬಾಂಧವ್ಯ 1 ದಿನ, 2 ದಿನ, ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಅಲ್ಲ, ಅದು 7 ಜನ್ಮಕ್ಕೂ ಕೂಡ ಶಾಶ್ವತ. ಅಷ್ಟು ರೀತಿಯಾಗಿ ಶಾಶ್ವತ ಸ್ವರೂಪವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದಾದರೆ, ವಿದೇಶದಲ್ಲಿ ವೆಸ್ಟರ್ನ್ ಕಲ್ಚರ್, ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ವಿವಾಹ ಅಂತಕ್ಕಂಥದ್ದು ಕೇವಲ ಒಂದು ಒಪ್ಪಂದ, ವಿವಾಹ ಅಂತಕ್ಕಂಥದ್ದು ಕೇವಲ ಒಂದು ಕಾಂಟ್ರಾಕ್ಟ್ ಅಂತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ಬೋದು, ಗಮನಿಸ್ಬೋದು. ಮುಂದುವರಿದ ವಿವಾಹಕ್ಕೆ ಸಮಾಜದ ಮನ್ನಣೆ ಅಗತ್ಯ. ವಿವಾಹಕ್ಕೆ ಸಮಾಜದ ಮನ್ನಣೆ ಅಗತ್ಯ. ವಿವಾಹಕ್ಕೆ ಸಮಾಜದ ಮನ್ನಣೆ ಅಂತಕ್ಕಂಥದ್ದು ಅತ್ಯಗತ್ಯ ಅಂತಕ್ಕಂಥ ಸನ್ನಿವೇಶವನ್ನು ನಾವು ಕಾಣ್ಬೋದು. ವಿವಾಹ ಅಂತಕ್ಕಂಥಕ್ಕೆ ಸಮಾಜದ ಮನ್ನಣೆ ಬೇಕು. ಸಮಾಜದ ಮನ್ನಣೆ ಇಲ್ಲದೆ ಇರತಕ್ಕಂತಹ ಗಂಡು ಹೆಣ್ಣುಗಳ ಸಂಬಂಧ ವಿವಾಹ ಆಗಲ್ಲ. ಸಮಾಜದ ಮನ್ನಣೆ ಅಂದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಗುರುಗಳು, ಗುರು ಹಿರಿಯರು, ಬಂಧುಗಳು, ಬಾಂಧವರು, ಇವರೆಲ್ಲರೂ ಕೂಡ ಒಂದು ಕಡೆ ವಿವಾಹ ಆಗ್ತದೆ, ಒಂದು ಮನೆ ಮುಂದೆ ಅಥವಾ ಒಂದು ಚೌಲ್ಟ್ರಿ ಹತ್ರ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ವಿವಾಹ ನಡೀತಿದೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂತಹ ವಧುವರರಿಗೆ ಬಂದಿರತಕ್ಕಂಥ ಎಲ್ಲ ಜನ ಶುಭವಾಗಲಿ, 100 ಕಾಲ ಚೆನ್ನಾಗಿ ಬಾಳಿ, ಸತಿಪತಿಗಳಾಗಿ ಬಹಳ ದಿನ ಚೆನ್ನಾಗಿರಲಿ, ಈ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂತಹ ಅವರಿಗೆ ಅವಕಾಶವನ್ನು ಅಥವಾ ಆಶೀರ್ವಾದವನ್ನು ನೀಡಿದಾಗ ಅದು ಚಿರಕಾಲ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಬಂದಿರತಕ್ಕಂಥ ಯಾರಾದ್ರೂ ನೀನೇನು ಮದುವೆ ಆಗ್ತೀಯಾ, ನಮ್ಮ ಅನುಮತಿಯಿಂದ ಹೇಗಾಗ್ತೀಯಾ, ಈ ರೀತಿಯಾಗಿರ್ತಕ್ಕಂಥ ಕಾಂಟ್ರವರ್ಷಿಯಲ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ನೀಡಿದ್ರು ಅಂತ ಹೇಳಿದ್ರೆ ಅದು ವಿವಾಹ ಆಗಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಅಂದರೆ ವಿವಾಹಕ್ಕೆ ಸಮಾಜದ ಮನ್ನಣೆ ಅತ್ಯಗತ್ಯ. ಸಮೂಹದ ಗುರು ಹಿರಿಯರ ಬಂಧುಬಳಗದ ಮನ್ನಣೆ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಹಾಗಾಗಿ ವಿವಾಹಕ್ಕೆ ಸಮಾಜದ ಮನ್ನಣೆ ಅಗತ್ಯ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಮುಂದುವರಿತಾ 5ನೇದಾಗಿ ವಿವಾಹವು ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧದೊಂದಿಗೆ ಹೆಣೆದುಕೊಂಡಿದೆ. ವಿವಾಹವು ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧದೊಂದಿಗೆ
ಹೇಳೋದಕ್ಕೂ ಅಂತಿದೆ. ಅಂದರೆ ವಿವಾಹ ಅಂತಕ್ಕಂಥದ್ದು ಕೆಲವೊಂದು ಸಾಮಾಜಿಕ ಆಚರಣೆಯನ್ನ ಕೆಲವೊಂದು ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಯೊಂದಿಗೆ ಬೆಸೆದುಕೊಂಡಿರ್ತಕ್ಕಂಥದ್ದನ್ನು ಕಾಣಬಹುದು. ವಿವಾಹ ಅಂತಕ್ಕಂಥದ್ದು ಯಾವ ರೀತಿ ಜರುಗುತ್ತೆ? ಉದಾಹರಣೆಗೆ ಕನ್ಯಾದಾನವನ್ನು ಮಾಡುವ ಮೂಲಕ, ಉದಾಹರಣೆಗೆ ಅಗ್ನಿಕುಂಡದ ಜೊತೆಗೆ ಸಪ್ತಪದಿಯನ್ನು ತುಳಿಯೋದ್ರ ಮೂಲಕ, ಉದಾಹರಣೆಗೆ ಹಾರವನ್ನು ಬದಲಾವಣೆಯನ್ನು ಮಾಡುವ ಮೂಲಕ, ಉದಾಹರಣೆಗೆ ತಾಳಿಯನ್ನು ಕಟ್ಟೋದ್ರ ಮೂಲಕ, ಉದಾಹರಣೆಗೆ ಉಂಗುರವನ್ನು ಬದಲಾವಣೆಯನ್ನು ಮಾಡಿಕೊಳ್ಳೋದ್ರ ಮೂಲಕ, ಹೀಗೆ ಒಂದೊಂದು ರೀತಿಯ ಸಮಾಜದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂತಹ ಆಚರಣೆಯನ್ನ ಪದ್ಧತಿಯನ್ನು ನಾವು ಕಾಣಬಹುದು, ಗಮನಿಸಬಹುದು. ಅಂದ್ರೆ ವಿವಾಹ ಅಂತಕ್ಕಂಥದ್ದು ಹಲವು ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಕೆಲವೊಂದು ಬಂಧನಗಳನ್ನ, ಸಾಮಾಜಿಕವಾಗಿರ್ತಕ್ಕಂತಹ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಗಳನ್ನ, ಸಂಸ್ಕಾರಗಳೊಂದಿಗೆ ಏರ್ಪಡ್ತದೆ. ಅದು ಇದಕ್ಕಿಂತ ನಿರ್ಣಯಕ್ಕಾಗಲ್ಲ. ವಿವಾಹ ಆಗಬೇಕಾದ್ರೆ ಹಲವಾರು ಸಾಮಾಜಿಕ ಧಾರ್ಮಿಕವಾಗಿರ್ತಕ್ಕಂಥ ಸಂಸ್ಕಾರಗಳು, ಕ್ರಿಯಾವಿಧಿಗಳು, ಆಚರಣೆಗಳು, ಪದ್ಧತಿಗಳು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮೊದಲ ವಾರಗಟ್ಟಲೆ ವಿವಾಹದ ಆಚರಣೆಯನ್ನ, ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ನಾವು ಕಾಣ್ಬೋದು. ಈಗ ಕಡಿಮೆ ಆಗಿರ್ತಕ್ಕಂಥ ಮಿನಿಮಮ್ 2 ದಿನ, 1 ದಿನ ಆರಂಭದ ಪ್ರೊಸೀಜರ್ಸ್, ನಂತರದ ದಿನ ಏನು ವಿವಾಹ ಅಥವಾ ಲಗ್ನ ಅಥವಾ ಈ ರೀತಿಯಾಗಿರ್ತಕ್ಕಂಥ ವಿಚಾರ ನಡೀತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅಂದರೆ ವಿವಾಹ ಅಂತಕ್ಕಂಥದ್ದು ಕೆಲವೊಂದು ಸಾಮಾಜಿಕವಾಗಿರ್ತಕ್ಕಂತಹ, ಧಾರ್ಮಿಕವಾಗಿರ್ತಕ್ಕಂತಹ ನಂಬಿಕೆಗಳನ್ನು, ಆಚರಣೆಗಳನ್ನು, ಕ್ರಿಯಾವಿಧಿಗಳನ್ನು, ಸಂಸ್ಕಾರಗಳೊಂದಿಗೆ ನಡೀತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಮುಂದುವರಿತಾ ಪರಸ್ಪರ ಹಕ್ಕು ಮತ್ತು ಬಾಧ್ಯತೆಗಳ ಮನವರಿಕೆ. ವಿವಾಹ ಅಂತಕ್ಕಂಥ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪರಸ್ಪರ ಹಕ್ಕು ಮತ್ತು ಬಾಧ್ಯತೆಗಳ ಮನವರಿಕೆ ಮಾಡಿಕೊಳ್ಳುತ್ತೆ. ಅಂದ್ರೆ ವಿವಾಹ ಅಂತಕ್ಕಂಥದ್ದು ಗಂಡಿಗೆ ಹಕ್ಕುಗಳನ್ನು ಮತ್ತು ಬಾಧ್ಯತೆಗಳನ್ನು, ಹೆಣ್ಣಿಗೆ ತನಗಿರ್ತಕ್ಕಂಥ ಹಕ್ಕುಗಳನ್ನು ಮತ್ತು ಬಾಧ್ಯತೆಗಳನ್ನು ಮನವರಿಕೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ವಿವಾಹ ಆಗಕ್ಕಿಂತ ಮುಂಚೆ ಗಂಡು ಲೇಟಾಗಿ ಮನೆಗೆ ಬರ್ತಕ್ಕಂತಹ ಅಥವಾ ಎಲ್ಲೋ ಕೂತ್ಕೊಳ್ತಕ್ಕಂತಹ, ತರಲೆ ಹುಡುಗ ಜೊತೆ ಬೆರೀತಕ್ಕಂತಹ ವಿಚಾರವನ್ನು ಮಾಡ್ತಿರ್ತಾರೆ. ಆದರೆ ವಿವಾಹದ ನಂತರ ತನ್ನ ಹೆಂಡತಿ, ತನ್ನ ಮಕ್ಕಳು, ಬಾಧ್ಯತೆಗಳು, ಜವಾಬ್ದಾರಿಗಳು ಮತ್ತು ಹಕ್ಕು, ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡಬೇಕು, ಪಾಲನೆ ಪೋಷಣೆ, ನನ್ನ ಮಕ್ಕಳನ್ನ ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು ಅಂತಕ್ಕಂಥ ಹಕ್ಕನ್ನು, ಬಾಧ್ಯತೆಯನ್ನು, ಜವಾಬ್ದಾರಿಯನ್ನು ವಿವಾಹ ಅಂತಕ್ಕಂಥದ್ದು ತಂದುಕೊಡುತ್ತೆ. ಅದೇ ರೀತಿ ಹೆಂಡತಿಯಾಗಿರ್ತಕ್ಕಂಥವ್ರು ಯಾರ ಮನೆ ಹತ್ರ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದಲ್ಲ, ತನ್ನ ಗಂಡನಿಗೆ, ತನ್ನ ಮಕ್ಕಳಿಗೆ ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು, ಆಹಾರವನ್ನು ಮಾಡಿಡಬೇಕು, ಅಡುಗೆಯನ್ನು ಮಾಡಿಡಬೇಕು, ನನ್ನ ಹೆಂಡತಿ ಮಕ್ಕಳನ್ನ, ನನ್ನ ಗಂಡ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಹಕ್ಕನ್ನು, ಜವಾಬ್ದಾರಿಯನ್ನು ತಂದುಕೊಡ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಹಾಗಾಗಿ ವಿವಾಹ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಗಂಡು ಹೆಣ್ಣುಗಳಿಗೆ ಅವರಿಗಿರ್ತಕ್ಕಂಥ ರೈಟ್ಸ್, ಹೆಂಡತಿಯ ಬೇಡಿಕೆ ತಂದೆ ಆಗಿರ್ತಕ್ಕಂತಹ ಡ್ರೆಸ್ ಬೇಕು, ಸ್ಯಾರಿ ಬೇಕು, ಅಥವಾ ಮೇಕಪ್ ಕಿಟ್ ಆರ್ಟಿಕಲ್ಸ್ ಬೇಕು, ಜ್ಯುವೆಲ್ಸ್ ಬೇಕು, ಇನ್ನಿತರ ಬೇರೆ ಆರ್ನಮೆಂಟ್ಸ್ಗಳು ಬೇಕು, ಅವೆಲ್ಲವೂ ಕೂಡ ಕೊಡಿಸ್ತಕ್ಕಂಥದ್ದು ಗಂಡನ ಜವಾಬ್ದಾರಿ, ಬಾಧ್ಯತೆಗಳು. ಅದೇ ರೀತಿ ಹೆಂಡತಿ ಆಗಿರ್ತಕ್ಕಂಥ ಗಂಡ ಕೆಲಸಕ್ಕೆ ಹೋಗಿದ್ದಾನೆ ಹೊಲದಲ್ಲಿ ಬೇಸಾಯ ಮಾಡಲಿಕ್ಕೆ ಅಥವಾ ದುಡಿಮೆಯನ್ನು ಮಾಡಲಿಕ್ಕೆ, ಅವನು ಹೊಲದಿಂದ ಬರ್ತಕ್ಕಂಥ ಸಮಯಕ್ಕೆ ಟೈಮ್ ಸರಿಯಾಗಿ ನೀಟಾಗಿ ಆಹಾರವನ್ನು ರೆಡಿ ಮಾಡಬೇಕು. ಎಲ್ಲೋ ಹೋಗಿ ಅವರೇ ಟಿ ವಿ ನೋಡ್ಕೊತ ಕುತ್ಕೊಳ್ಳೋದಲ್ಲ, ಯಾರ ಜೊತೆಗೆ ಪಂಟು ಹೊಡ್ಕೊತ ಕುತ್ಕೊಳ್ಳೋದಲ್ಲ, ಯಾರ ಜೊತೆಗೆ ಮಾತಾಡ್ತಕ್ಕಂಥದ್ದನ್ನ ಅಲ್ಲ. ಗಂಡನ ಬಗ್ಗೆ ಹೆಂಡತಿ, ಹೆಂಡತಿಯ ಬಗ್ಗೆ ಗಂಡನಿಗೆ ಪರಸ್ಪರ ಕೆಲವೊಂದು ಹಕ್ಕುಗಳನ್ನು, ಕೆಲವೊಂದು ಜವಾಬ್ದಾರಿಗಳನ್ನು ಪರಸ್ಪರರು ನಡೆಸ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಹಾಗಾಗಿ ಪರಸ್ಪರ ಹಕ್ಕು ಮತ್ತು ಬಾಧ್ಯತೆಗಳನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ವಿವಾಹ ಅಂತಕ್ಕಂಥದ್ದು ಮಾಡುತ್ತೆ. ಮುಂದುವರಿತಾ ವಿವಾಹದ ಕಾರ್ಯಗಳು, ಫಂಕ್ಷನ್ಸ್ ಆಫ್ ಮ್ಯಾರೇಜ್. ವಿವಾಹದ ಕಾರ್ಯಗಳು, ವಿವಾಹ ಏನು ಕೆಲಸವನ್ನು ಮಾಡುತ್ತೆ? ವಿವಾಹದ ಕಾರ್ಯಗಳು ಮೊದಲನೇದಾಗಿ ವಿವಾಹವು ಲೈಂಗಿಕ ಜೀವನದ ನಿಯಂತ್ರಣವನ್ನು ಮಾಡುತ್ತೆ. ಲೈಂಗಿಕ ಜೀವನದ ನಿಯಂತ್ರಣ. ವಿವಾಹ ಅಂತಕ್ಕಂಥದ್ದು ಮೊದಲನೇದಾಗಿ ಲೈಂಗಿಕ ಜೀವನವನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ತನ್ನ ಕುಟುಂಬದ ಒಳಗೆ ಲೈಂಗಿಕವಾಗಿರ್ತಕ್ಕಂಥ ಸಂತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಸೂಕ್ತವಾಗಿರ್ತಕ್ಕಂತಹ ವೇದಿಕೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ, ಸೂಕ್ತವಾಗಿರ್ತಕ್ಕಂತಹ ವೇದಿಕೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ತನ್ನ ಲೈಂಗಿಕವಾಗಿರ್ತಕ್ಕಂಥ ಬೇಡಿಕೆ ಇದೆಯಾ, ತನ್ನ ಸಂಸಾರದ ಜೊತೆಗೆ, ತನ್ನ ಹೆಂಡತಿಯ ಜೊತೆಗೆ, ಗಂಡ ಹೆಂಡತಿ ಜೊತೆಗೆ, ಹೆಂಡತಿ ಗಂಡನ ಜೊತೆಗೆ ಲೈಂಗಿಕವಾಗಿರ್ತಕ್ಕಂಥ ಸಂತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಲೈಂಗಿಕ ಜೀವನವನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ಕುಟುಂಬದ ಹೊರಗೆ ಲೈಂಗಿಕ ಸಂತೃಪ್ತಿಯನ್ನು ಪಡಿತಕ್ಕಂಥದನ್ನು ನಿರ್ಬಂಧಿಸುತ್ತೆ, ನಿಷೇಧಿಸುತ್ತೆ. ನಿನಗೆ ಲೈಂಗಿಕವಾಗಿರ್ತಕ್ಕಂಥ ತೃಪ್ತಿ ಬೇಕಾ, ಸಂತೃಪ್ತಿ ಬೇಕಾ, ಆ ಅವಕಾಶ ಬೇಕಾ, ಆ ಸಂತೋಷ ಬೇಕಾ, ಅದನ್ನು ನಿನ್ನ ಸಂಸಾರದ ಜೊತೆಗೆ, ಅಂದರೆ ನಿನ್ನ ಹೆಂಡತಿಯ ಜೊತೆಗೆ, ಗಂಡ ಹೆಂಡತಿ ಜೊತೆಗೆ, ಹೆಂಡತಿ
ಪರಸ್ಪರ ಗಂಡ ಹೆಂಡತಿ ಜೊತೆ ಲೈಂಗಿಕವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ. ಆ ಮೂಲಕ ಕುಟುಂಬದಿಂದ ಹೊರಗೆ ಅಕ್ರಮ ಸಂಬಂಧ, ಅನಧಿಕೃತ ಸಂಬಂಧ, ವಿವಾಹೇತರ ಕುಟುಂಬೇತರವಾಗಿರ್ತಕ್ಕಂಥ ಸಂಬಂಧಗಳಿಗೆ ಸೂಕ್ತ ನಿಯಂತ್ರಣವನ್ನು ಮಾಡ್ತಕ್ಕಂಥ ಕೆಲಸವನ್ನ ವಿವಾಹ ಮಾಡುತ್ತೆ. ವಿವಾಹದ ಬಹುಮುಖ್ಯವಾಗಿರ್ತಕ್ಕಂಥ ಫಂಡಮೆಂಟಲ್ ಬೇಸಿಕ್ ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ ಅದು ಲೈಂಗಿಕ ಜೀವನವನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ಗಂಡ ಹೆಂಡತಿ ಜೊತೆಗೆ ತನ್ನ ಸ್ವಂತ ಹೆಂಡತಿಯ ಜೊತೆಗೆ ಮಾತ್ರ ಲೈಂಗಿಕವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಬಹುದು. ಅದು ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೊಡೋದ್ರ ಜೊತೆಗೆ ಸೂಕ್ತವಾಗಿರ್ತಕ್ಕಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ವಿವಾಹೇತರ ಸಂಬಂಧವನ್ನು ಹೊಂದಲಿಕ್ಕೆ ನಿಯಂತ್ರಣವನ್ನು ಮಾಡುತ್ತೆ. ಈಗ ನೀನು ಲೈಂಗಿಕ ತೃಪ್ತಿ ಬೇಕಾ, ಹೆಂಡತಿಯನ್ನು ಬಿಟ್ಟು ಬೇರೆ ಹತ್ರ ಹೋಗಿಲ್ಲ, ಹೆಂಡತಿ ಹತ್ರನೇ ಹೋಗಿ ನೀವು ಬೇಕಾಗಿರ್ತಕ್ಕಂಥ ಡಿಮ್ಯಾಂಡ್ಸ್ ಅನ್ನು ಫುಲ್ಫಿಲ್ ಮಾಡ್ಕೋಬೇಕು. ಆ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಎರಡನೇದಾಗಿ ವಿವಾಹವು ಲೈಂಗಿಕ ಸಂಬಂಧಗಳ ಮೇಲೆ ಇತಿಮಿತಿ ಇದೆ. ವಿವಾಹವು ಲೈಂಗಿಕ ಸಂಬಂಧಗಳ ಮೇಲೆ ಇತಿಮಿತಿ ಲಿಮಿಟೇಷನ್ ಮಿತಿ ಹೇರಿದೆ. ಏನಪ್ಪ ಅಂದ್ರೆ ವಿವಾಹ ಲೈಂಗಿಕ ಸಂಬಂಧಗಳ ಮೇಲೆ ಇತಿಮಿತಿಯನ್ನು ಹೇರ್ತದೆ. ನಿನ್ನ ಹೆಂಡತಿಯ ಜೊತೆಗೆ ನೀನು ಲೈಂಗಿಕವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೋಬಹುದು, ಆದರೆ ಅವರನ್ನು ಹೊರತುಪಡಿಸಿ ಹತ್ತಿರದ ರಕ್ತ ಸಂಬಂಧಿಗಳ ಜೊತೆ ಲೈಂಗಿಕ ಸಂಬಂಧ ನಿಷೇಧವನ್ನು ಹೇರುತ್ತೆ. ವಿವಾಹವು ಲೈಂಗಿಕ ಸಂಬಂಧಗಳ ಮೇಲೆ ಇತಿಮಿತಿ. ಯಾರು ಯಾರ ಜೊತೆಗೆ ಮಾತ್ರ ಲೈಂಗಿಕವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೋಬಹುದು ಅಂತಕ್ಕಂಥದಕ್ಕೆ ಸೂಕ್ತವಾಗಿರ್ತಕ್ಕಂತಹ ನಿರ್ದೇಶನವನ್ನು ನೀಡುತ್ತೆ. ಯಾರ ಜೊತೆಗೆ ಇಟ್ಕೋಬಾರದು ಅಂತಕ್ಕಂಥ ನಿರ್ಬಂಧವನ್ನು ವಿಧಿಸುತ್ತೆ. ಗಂಡ ತನ್ನ ಸ್ವಂತ ಹೆಂಡತಿಯ ಜೊತೆಗೆ ಸ್ವತಂತ್ರವಾಗಿ ಲೈಂಗಿಕವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೋಬಹುದು, ಆದರೆ ಅವರನ್ನು ಹೊರತುಪಡಿಸಿ ಸಹೋದರಿಯರ ಜೊತೆ, ತಾಯಿಯ ಜೊತೆ ಅಥವಾ ಇನ್ನಿತರೆ ಮಹಿಳೆಯರ ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಲೈಂಗಿಕ ಸಂಬಂಧ ನಿಷಿದ್ಧ. ಇಂಥವರ ಜೊತೆ ಮಾತ್ರ ಲೈಂಗಿಕವಾಗಿರ್ತಕ್ಕಂಥ ಸಂಬಂಧವನ್ನು, ಅಂದರೆ ಗಂಡ ಹೆಂಡತಿಯ ಜೊತೆ, ತನ್ನ ಸ್ವಂತ ಹೆಂಡತಿಯ ಜೊತೆ ಮಾತ್ರ ಲೈಂಗಿಕವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಬಹುದು ಅಂತಕ್ಕಂಥಕ್ಕೆ ಸೂಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹೊರತು ಇನ್ನುಳಿದಿರ್ತಕ್ಕಂತಹ ಹೊರಗಿನ ತನ್ನ ಹತ್ತಿರದ ಬಂಧು ಬಳಗದವರ ಜೊತೆ, ತನ್ನ ಹತ್ತಿರದ ರಿಲೇಷನ್ಗಳ ಜೊತೆ ಲೈಂಗಿಕವಾಗಿರ್ತಕ್ಕಂಥ ಸಂಬಂಧವನ್ನು ಏನು ಮಾಡುತ್ತೆ, ನಿಷೇಧಿಸುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು, ಗಮನಿಸಬಹುದು. ಮುಂದುವರಿತಾ ವಿವಾಹ ಕುಟುಂಬ ಸಂರಚನೆಗೆ ವೇದಿಕೆ ನಿರ್ಮಾಣ ಮಾಡುತ್ತೆ. ಮೂರನೇದಾಗಿ ವಿವಾಹ ಕುಟುಂಬ ಸಂರಚನೆಗೆ ವೇದಿಕೆ ನಿರ್ಮಾಣ ಮಾಡುತ್ತೆ. ವಿವಾಹ ಅಂತಕ್ಕಂಥದ್ದು ಕುಟುಂಬ ಸಂರಚನೆಗೆ ವೇದಿಕೆಯನ್ನು ನಿರ್ಮಾಣ ಮಾಡುತ್ತೆ. ವಿವಾಹದ ಪ್ರಮುಖ ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸ ಲೈಂಗಿಕ ಜೀವನವನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ಲೈಂಗಿಕವಾಗಿರ್ತಕ್ಕಂತಹ ಸಂತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಆ ಮೂಲಕ ಆ ವ್ಯವಸ್ಥೆ ಲೈಂಗಿಕ ಸಂತೃಪ್ತಿಯ ನಂತರ ಸಂತಾನ ಆಗುತ್ತೆ ಆಟೋಮೆಟಿಕಲಿ. ಲೈಂಗಿಕ ಅಂದರೆ ವಯಸ್ಸಿಗೆ ಬಂದಿರತಕ್ಕಂಥ ಪ್ರಾಪ್ತ ಯುವಕ ಯುವತಿಯರು ಲೈಂಗಿಕವಾಗಿರ್ತಕ್ಕಂಥ ಸಂತೃಪ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ಅದರ ಫಲವಾಗಿ ಸಂತಾನ ಆಗುತ್ತೆ. ಆ ಸಂತಾನವನ್ನು ತಮಗಾಗಿರ್ತಕ್ಕಂತಹ ಸಂತಾನವನ್ನು ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಲಿಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡುತ್ತೆ. ಗಂಡು ಹೆಣ್ಣಿಗೆ ಇತಿಯಾಗಿದ್ದಾರೆ, ಸಂತಾನ ಆಗಿದೆ ಅಂತ ಹೇಳಿದ್ರೆ ಅದರೆಲ್ಲೋ ಬಿಡೋದು, ಅದು ಲಾಲನೆ ಪಾಲನೆ ಮಾಡ್ದಾಗ ಬಿಡೋದು, ಆ ರೀತಿ ಆಗಲಿಕ್ಕೆ ಒಂದು ಕುಟುಂಬ, ಗಂಡ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಇವರನ್ನು ಒಳಗೊಂಡಿರ್ತಕ್ಕಂತಹ ಒಂದು ರಕ್ತ ಸಂಬಂಧಿಗಳ ಗುಂಪನ್ನು ನಿರ್ಮಾಣ ಮಾಡತಕ್ಕಂತಹ ವೇದಿಕೆಯನ್ನು ಕ್ರಿಯೇಟ್ ಮಾಡುತ್ತೆ ವಿವಾಹ. ವಿವಾಹ ಗಂಡು ಹೆಂಡು ಸಮಾಜದ ಮನ್ನಣೆಯನ್ನು ಪಡೆದು ಜೊತೆಯಾಗಿರ್ತಾರೆ, ವಿವಾಹ ಆಗುತ್ತೆ, ಲೈಂಗಿಕ ಸಂತೃಪ್ತಿಯನ್ನು ಪಡಿತಾರೆ, ಸಂತಾನ ಆಗುತ್ತೆ. ಸಂತಾನ ಆದ ತಕ್ಷಣ ಕುಟುಂಬವನ್ನು ನಿರ್ಮಾಣ ಮಾಡತಕ್ಕಂಥ ವೇದಿಕೆಯನ್ನು ಕ್ರಿಯೇಟ್ ಮಾಡುತ್ತೆ. ಗಂಡ ಹೆಂಡತಿ ಜೊತೆಯಾಗಿದ್ದ ನಂತರ ಆಗ್ತಕ್ಕಂಥ ಸಂತಾನವನ್ನು ಪಾಲನೆ ಪೋಷಣೆಯನ್ನು ಮಾಡಲಿಕ್ಕೆ, ಮಗುವನ್ನ ಪಾಲನೆಯನ್ನು ಮಾಡಲಿಕ್ಕೆ, ಪೋಷಣೆಯನ್ನು ಮಾಡಲಿಕ್ಕೆ, ಸಂರಕ್ಷಣೆಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಕುಟುಂಬವನ್ನು ರಚನೆ ಮಾಡತಕ್ಕಂತಹ ವೇದಿಕೆಯನ್ನು ನಿರ್ಮಾಣ ಮಾಡುತ್ತೆ. ಗಂಡ ಒಬ್ಬನೇ ಇದ್ದಾನೆ, ಹುಡುಗಿ ಒಬ್ಬಳೇ ಇದ್ದಾಳೆ ಅಂತ ಹೇಳಿದ್ರೆ ವಿವಾಹ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಕುಟುಂಬದ ನಿರ್ಮಾಣ ಆಗಲ್ಲ. ವಿವಾಹ ಆಗಿದರೆ ಸಮಾಜ ಮನ್ನಣೆಯನ್ನು ಪಡೆದು ವಿವಾಹ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ನಡುವೆ ಆಗ್ತಕ್ಕಂತಹ ಲೈಂಗಿಕ ಸಂಬಂಧದಿಂದ ಜನಿಸ್ತಕ್ಕಂತಹ ಜನನವನ್ನು, ಸಂತಾನವನ್ನು ಪಾಲನೆ ಪೋಷಣೆ ರಕ್ಷಣೆಯನ್ನು ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂತಹ ವೇದಿಕೆಯನ್ನು, ಅಂದರೆ ಕುಟುಂಬವನ್ನು ರಚನೆ ಮಾಡ್ತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮುಂದುವರಿದ ಆರ್ಥಿಕ ಸಹಕಾರಕ್ಕೆ ಅವಕಾಶ ಕಲ್ಪಿಸುತ್ತದೆ. ಆರ್ಥಿಕ ಸಹಕಾರಕ್ಕೆ ಅವಕಾಶ
ಕಲ್ಪಿಸುತ್ತದೆ. ಹೆಂಗಪ್ಪ ಅಂತ ಹೇಳಿದ್ರೆ ವಿವಾಹದ ನಂತರ ಹೆಂಡತಿ ಗಂಡನಿಗೆ ಆರ್ಥಿಕ ಸಹಕಾರವನ್ನು ಪಡೀಲಿಕ್ಕೆ ಸೂಕ್ತವಾಗಿರ್ತಕ್ಕಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಆರ್ಥಿಕ ಸಹಕಾರ ಅಂದ್ರೆ ಗಂಡ ಒಂದಲು ದುಡಿಮೆಯನ್ನು ಮಾಡ್ತಿದ್ದಾನೆ, ಮನೇಲಿ ಹೆಂಡತಿ ಏನ್ ಮಾಡಬೇಕು, ಗಂಡನಿಗೆ ಸಹಕಾರ ಅಂತಂದ್ರೆ ಸ್ವಲ್ಪ ಬುದ್ಧಿ ತಾಂಡು ಕೊಡ್ತಕ್ಕಂಥದ್ದು, ಹೊಲದಿಂದ ಬಂದ ತಕ್ಷಣ ಅವನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು, ಟೀ ಕಾಫಿ ಕೊಡ್ತಕ್ಕಂಥದ್ದು, ಸ್ನಾನ ಸಂಧ್ಯಾ ವಂದನೆ ಇವೆಲ್ಲವೂ ಕೂಡ ಸೂಕ್ತವಾಗಿ ಅವನಿಗೆ ಬೆಂಬಲವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿ ಮಹಿಳೆ ಮದುವೆ ಆದ ನಂತರ ಒಂದು ಹಸುವನ್ನು ಸಾಕಿದ್ದಾಳೆ, ಗಂಡ ಹೋಗಿ ಎಲ್ಲ ಸೋಮಾರಿ ಕಣ್ಣಿನಲ್ಲಿ ಕೂತ್ಕೊಳ್ಳೋದಲ್ಲ, ಅದಕ್ಕೆ ಮೇಲ್ಬಂದು ಹಾಕ್ತಕ್ಕಂಥದ್ದು, ಅದನ್ನ ಸ್ನಾನ ಮಾಡ್ತಕ್ಕಂಥದ್ದು, ಅಕ್ಕಿಯನ್ನು ಕ್ಲೀನ್ ಮಾಡ್ತಕ್ಕಂಥದ್ದು, ಹೀಗೆ ಪಾಲನೆ ಪೋಷಣೆಯನ್ನು ಮಾಡಿದ್ರೆ ಹಸು ಚೆನ್ನಾಗಿ ಹಾಕರಿಯುತ್ತೆ, ಅದನ್ನ ಡೈರಿಗೆ ಹಾಕಿದ್ರೆ ಉತ್ಪಾದನೆ ಆಗುತ್ತೆ. ಪರಸ್ಪರ ಆರ್ಥಿಕ ಸಹಕಾರ. ಹೆಂಡತಿ ರಾಟಿಯನ್ನು ಹೊಲಿತಿದ್ದಾಳೆ, ಗಂಡ ಹೋಗಿ ಇಲ್ಲೇ ಕೂತ್ಕೊಂಡು ಬಂದು ಹೆಂಡತಿ ಮೇಲೆ ಜೋರು ಮಾಡ್ತಕ್ಕಂಥದ್ದಲ್ಲ, ಹೆಂಡತಿ ರಾಟೆ ಹೊಲಿತಿದ್ದಾಳೆ, ಬಟ್ಟೆ ಹೊಲಿತಿದ್ದಾಳೆ ಅಂತ ಹೇಳಿದ್ರೆ ಅದಕ್ಕೆ ಮನೆಯಲ್ಲಿ ಸಣ್ಣ ಪುಟ್ಟ ಇನ್ನಿತರ ಕೆಲಸಗಳನ್ನು ಗಂಡ ಸಹಾಯ ಮಾಡ್ತಕ್ಕಂಥದ್ದು. ಅದೇ ರೀತಿ ಗಂಡ ಹೊಲದಲ್ಲಿ ಕೆಲಸ ಆಗಿರ್ಬೋದು ಅಥವಾ ಜಾಬ್ ಬೇರೆ ಬೇರೆ ಯಾವ ಆಫೀಸಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಪರಸ್ಪರರು ಬೆಂಬಲವನ್ನ, ಗಂಡ ಬೆಳಗ್ಗೆ 5 ಗಂಟೆಗೆ ಆಫೀಸ್ಗೆ ಹೋಗ್ತಾರೆ, ಹೆಂಡತಿ 9 ಗಂಟೆ ತನಕ ಮಕ್ಕಳಲ್ಲ, 4 ಗಂಟೆಗೆ ಎದ್ದು ಗಂಡನಿಗೆ ತಿಂಡಿಯನ್ನ ಅಥವಾ ಸ್ನಾನ ನೀರನ್ನ ಅಥವಾ ಅವ್ರಿಗೆ ಮಾನಸಿಕ ಸ್ಥೈರ್ಯವನ್ನ, ಹುಷಾರಿ ನೀಟಾಗಿ ಹೋಗಿ ಬರ್ರಿ, ನಾನು ಕಾಯ್ತಾ ಇರ್ತೀನಿ ಬರ್ರಿ, ಈ ರೀತಿಯಾಗಿರ್ತಕ್ಕ ಅಟ್ಲೀಸ್ಟ್ ಮಾನಸಿಕವಾಗಿರ್ತಕ್ಕಂತಹ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನಾದ್ರೂ ಕೂಡ ಗಂಡ ಹೆಂಡತಿಗೆ, ಹೆಂಡತಿ ಗಂಡಗೆ ಮಾಡಿದಾಗ ಮಾತ್ರ ಶಕ್ತಿಯುತವಾಗಿ ಮಾನಸಿಕ ನೆಮ್ಮದಿಯಿಂದ ಕೆಲಸವನ್ನು ಮಾಡಿ ಉತ್ತಮ ಆರ್ಥಿಕವಾಗಿರ್ತಕ್ಕಂಥ ದುಡಿಮೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಹಾಗಾಗಿ ವಿವಾಹ ಅಂತಕ್ಕಂಥದ್ದು ಆರ್ಥಿಕ ಸಹಕಾರಕ್ಕೆ ಸೂಕ್ತವಾಗಿರ್ತಕ್ಕಂಥ ಅವಕಾಶವನ್ನು, ಆರ್ಥಿಕ ಸಹಕಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಂತ ಹೇಳಿದ್ರೆ ನನ್ನ ಹೆಂಡತಿ ಇದ್ದಾಳಪ್ಪ, ಅವಳಿಗೋಸ್ಕರ ದುಡಿಬೇಕು, ನನ್ನ ಗಂಡ ದುಡಿಬೇಕು ಹೋಗಿದ್ದಾನೆ, ನಾನು ಅವ್ರಿಗೆ ಸಹಕಾರ ಮಾಡಬೇಕು, ಹೆಂಡತಿ ಮನೆಯಲ್ಲಿ ಅಡಿಗೆ ಮಾಡ್ತಿದ್ದಾಳೆ, ಬಟ್ಟೆ ಹೊಲಿತಿದ್ದಾಳೆ, ಜೊತೆಗೆ ಹಸುವನ್ನು ಸಾಕಿದ್ದಾಳೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಎಲ್ಲವನ್ನೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ದುಡಿಮೆಯನ್ನು ಮಾಡಬೇಕು, ನಾನು ಆದಷ್ಟು ಕೈಲಾದಷ್ಟು ದುಡಿಮೆಯನ್ನು ಮಾಡಿ ಆರ್ಥಿಕ ಉತ್ಪಾದನೆಯನ್ನು ಮಾಡಬೇಕು ಅಂತಕ್ಕಂತಹ ಛಲ ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ವಿವಾಹ ಆರ್ಥಿಕ ಸಹಕಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಮುಂದಿನದಾಗಿ ವಿವಾಹವು ಸಂಗಾತಿಗಳಿಗೆ ಭಾವನಾತ್ಮಕ ಮತ್ತು ಬೌದ್ಧಿಕ ಉತ್ತೇಜನ ಬೆಳೆಸಿಕೊಳ್ಳಲು ಸಹಾಯಕ ಆಗಿದೆ. ವಿವಾಹ ಸಂಗಾತಿಗಳಿಗೆ ಭಾವನಾತ್ಮಕ ಮತ್ತು ಬೌದ್ಧಿಕ, ನನ್ನ ಗಂಡ ಭಾವನಾತ್ಮಕ ಬೆಸುಗೆ, ಗಂಡನಿಗೆ ಆದರೂ ಕೂಡ ನೋವಾದರೆ, ಸಂಕಷ್ಟ ಆದರೆ ಹೆಂಡತಿ ಬಿಡಿತಕ್ಕಂಥದ್ದು, ನನ್ನ ಗಂಡನ ನೋವಾಗಿದೆ. ಭಾವನಾತ್ಮಕ ಮತ್ತು ಬೌದ್ಧಿಕವಾಗಿರ್ತಕ್ಕಂತಹ ವಿಕಾಸ ಗಂಡ ಹೆಂಡತಿ ನಡುವೆ, ಸತಿಪತಿಗಳ ನಡುವೆ, ಯುವಕ ಯುವತಿಯರ ನಡುವೆ ಕೇವಲ ಏನೋ ಈ ರೀತಿಯಾಗಿರ್ತಕ್ಕಂಥ ಸಂಬಂಧ ಅಷ್ಟೇ ಭಾವನಾತ್ಮಕವಾಗಿ ಮತ್ತು ಬೌದ್ಧಿಕವಾಗಿ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು, ಸಂಪರ್ಕವನ್ನು ಇಟ್ಕೊಳ್ತಕ್ಕಂಥ ಸನ್ನಿವೇಶವನ್ನು, ಅವಕಾಶವನ್ನು ವಿವಾಹ ಅಂತಕ್ಕಂಥದ್ದು ಕಲ್ಪಿಸಿಕೊಳ್ತಕ್ಕಂಥದ್ದನ್ನು ನಾವು ಕಾಣ್ಬೋದು, ಗಮನಿಸ್ಬೋದು. ಇನ್ನು ಕೊನೆಯದಾಗಿ ವಿವಾಹ ಸಾಮಾಜಿಕ ಐಕ್ಯತೆಯನ್ನು ತರುತ್ತೆ. ಸಮಾಜದಲ್ಲಿ ಐಕ್ಯತೆಯನ್ನು ತರುತ್ತೆ ವಿವಾಹ. 2 ಕುಟುಂಬಗಳ ನಡುವೆ ವಿವಾಹ ಆಗುತ್ತೆ, ಅದರ ಜೊತೆಗೆ 2 ಗ್ರಾಮಗಳ ನಡುವೆ ಸಂಬಂಧ, ಸಂಪರ್ಕ ಅಂತಕ್ಕಂಥ ಏರ್ಪಡುತ್ತೆ. ಆ ಊರಿನ ಜನ ಅವ್ರಿಗೆ ಹೋಗ್ತಾರೆ, ಆ ಊರಿನ ಜನ ಇವ್ರಿಗೆ ಬರ್ತಾರೆ. ಪರಸ್ಪರ ಐಕ್ಯತೆ, ನೀವು ಯಾವ ರೀತಿ ದುಡಿಮೆಯನ್ನು ಮಾಡ್ತೀರಿ, ಯಾವ ರೀತಿಯಾಗಿರ್ತಕ್ಕಂಥ ಅವಕಾಶಗಳಿದೆ, ಸವಲತ್ತುಗಳಿದೆ, ಇವೆಲ್ಲವೂ ಕೂಡ ಪರಸ್ಪರರು ವಿನಿಮಯ ಮಾಡ್ಕೊಳ್ತಾರೆ. ಐಕ್ಯತೆ, ನಾವೆಲ್ಲರೂ ಒಂದು ನಮ್ಮೂರಿನ ಬೆಳಗಾವರು, ನಮ್ಮೂರಿನ ನೆಂಟರು, ನಮ್ಮೂರಿನ ಸಂಬಂಧಿಗಳು ಅಂತಕ್ಕಂತಹ ಭಾವನೆ ಎಲ್ಲೇ ಸಿಕ್ಕರೂ ಕೂಡ ಪರಸ್ಪರ ಮಾತುಕತೆ, ಪರಸ್ಪರ ಭಾವನೆಗಳ ವಿನಿಮಯ, ಪರಸ್ಪರ ಐಕ್ಯತೆ ಅಂತಕ್ಕಂಥದ್ದು ಮೂಡ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಅಂದ್ರೆ ವಿವಾಹ ಅಂತಕ್ಕಂಥದ್ದು ಐಕ್ಯತೆಯನ್ನು ತರ್ತಕ್ಕಂಥ, 2 ವೈಮನಸ್ಸನ್ನು ಹೊಂದಿರತಕ್ಕಂಥ ಗ್ರಾಮಗಳ ನಡುವೆ ವಿವಾಹ ಆಗಿ ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯ ಅಂತಂದ್ರೆ ಅವಧಿನೇ ಬೆಳೆಯಲ್ಲ, ವಾರ 15 ದಿನ, ತಿಂಗಳು, 2 ತಿಂಗಳು, 6 ತಿಂಗಳು, ವರ್ಷ, 2 ವರ್ಷ ಈ ರೀತಿಯಾಗಿರ್ತಕ್ಕಂಥ ದಿನ ಕಳೆದಂತೆ ಆ ಗ್ರಾಮಗಳ ನಡುವೆ, ಆ ಕುಟುಂಬಗಳ ನಡುವೆ ಉತ್ತಮವಾಗಿರ್ತಕ್ಕಂಥ ಸಂಬಂಧ, ಸಂಪರ್ಕ ಅಂತಕ್ಕಂಥ ನಿರಂತರವಾಗಿ ಬೆಳೆದಾಗ, 2 ಜಾತಿಗಳ ನಡುವೆ ವಿವಾಹ ಆದಾಗ ಆರಂಭದಲ್ಲಿ ಘರ್ಷಣೆ ಇದ್ರೆ, 2 ಧರ್ಮಗಳ ನಡುವೆ ವಿವಾಹ ಆದಾಗ ಆರಂಭದಲ್ಲಿ ಘರ್ಷಣೆ, ನಂತರದಲ್ಲಿ ಹಂತವಾಗಿ ನಿಧಾನಕ್ಕೆ ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯ ಅಂತಕ್ಕಂಥದ್ದು, ಸಂಪರ್ಕ ಅಂತಕ್ಕಂಥದ್ದು ಏರ್ಪಟ್ಟಾಗ ಸಮಾಜದಲ್ಲಿ ಐಕ್ಯತೆಯನ್ನು ತರ್ತಕ್ಕಂತಹ, ಏಕತೆಯನ್ನು ತರ್ತಕ್ಕಂಥ ಕೆಲಸವನ್ನ ವಿವಾಹ ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ಬೋದು, ಗಮನಿಸಬಹುದು. ಹಾಗಾಗಿ ವಿವಾಹ ಲೈಂಗಿಕ ಜೀವನವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ, ಲೈಂಗಿಕ ಸಂಬಂಧಗಳ ಮೇಲೆ ಇತಿಮಿತಿಯನ್ನು ಏರ್ತಕ್ಕಂಥ ಕೆಲಸ ಮಾಡುತ್ತೆ. ವಿವಾಹ ಕುಟುಂಬ ಸಂರಚನೆಗೆ ವೇದಿಕೆಯನ್ನ, ಅಂದರೆ ಕುಟುಂಬವನ್ನು ಕ್ರಿಯೇಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ, ಆರ್ಥಿಕ ಸಹಕಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ, ಸಂಗಾತಿಗಳ ನಡುವೆ ಭಾವನಾತ್ಮಕ ಮತ್ತು ಬೌದ್ಧಿಕವಾಗಿರ್ತಕ್ಕಂತಹ ಬೆಸಿಗೆಯನ್ನ ಬೆರೆಸತಕ್ಕಂಥ ಕೆಲಸವನ್ನು ಮಾಡುತ್ತಾ, ಈ ರೀತಿ ಸಾಮಾಜಿಕ ಐಕ್ಯತೆಯನ್ನು ಕೂಡ ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಇಷ್ಟು ವಿವಾಹದ ಕಾರ್ಯಗಳು. ನೆಕ್ಸ್ಟ್ ವಿವಾಹದ ಪ್ರಕಾರಗಳು. ಅದಕ್ಕೆ ಮುಂಚೆ ವಿವಾಹ ಅಂದ್ರೆ ಏನು? ಅನುಮತಿ ನೀಡಬಹುದಾದ ಸಂಗಾತಿಗಳ ಶಾಶ್ವತ ಸಂಬಂಧವನ್ನ ವಿವಾಹ. ಸಮಾಜ ಮನ್ನಣೆ ಪಡೆದ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವನ್ನ ವಿವಾಹ. ಸಂತಾನದ ನಂತರವೂ ಮುಂದುವರಿತಕ್ಕಂಥ, ಸಂತಾನದ ನಂತರವೂ ಮುಂದುವರಿತಕ್ಕಂಥ ಗಂಡು ಹೆಣ್ಣುಗಳ ಶಾಶ್ವತ ಸಂಬಂಧವನ್ನ ವಿವಾಹ ಅಂತ ಕರೀತೀವಿ. ವಿವಾಹದ ಲಕ್ಷಣ ಸಾರ್ವತ್ರಿಕ, ಎಲ್ಲ ಕಡೆ ಇದೆ. ಅದು ಸ್ತ್ರೀ ಪುರುಷರ ನಡುವಿನ ಸಂಯೋಗ, ಅದೇ ರೀತಿ ವೈವಾಹಿಕ ಜೀವನ ಶಾಶ್ವತ ಸ್ವರೂಪವಾಗಿರ್ತದೆ. ಅದು ಎಂಡ್ಲೆಸ್. ವಿವಾಹ
ವಿವಾಹಕ್ಕೆ ಸಮಾಜದ ಮನ್ನಣೆ, ಎಲ್ಲರ ಪರ್ಮಿಷನ್ಸ್ ಬೇಕು ಅಂತಕ್ಕಂಥದ್ದನ್ನ, ವಿವಾಹವು ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧದೊಂದಿಗೆ ಹೆಣ್ಕೊಂಡಿದೆ, ರಿಚುವಲ್ಸ್ ಕೆಲವೊಂದು ಕಸ್ಟಮ್ಸ್ ಅನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣಬಹುದು, ಪರಸ್ಪರ ಹಕ್ಕು ಮತ್ತು ಬಾಧ್ಯತೆಗಳನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ಅಧ್ಯಯನವನ್ನು ಮಾಡಿದ್ದೀವಿ. ಮುಂದುವರಿತಾ ವಿವಾಹದ ಪ್ರಕಾರಗಳು ಪ್ರಮುಖ ಎರಡು ರೀತಿಯಾಗಿರ್ತಕ್ಕಂಥ ವಿವಾಹದ ಪ್ರಕಾರಗಳಿದ್ದಾವೆ. ಒಂದು ಏಕಸಂಗಾತಿ ವಿವಾಹ, ಇನ್ನೊಂದು ಬಹುಸಂಗಾತಿ ವಿವಾಹ. ಅದನ್ನು ನಂತರ ತರಗತಿಯಲ್ಲಿ ಅಧ್ಯಯನ ಮಾಡೋಣ.